ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ ಬಂದ್ಬಿಟ್ಟು ಕಾಲೇಜ್ ಬ್ಲಾಗ್. ಇಡೀ ಕ್ಲಾಸ್ ಖಾಲಿ ಇದೆ. ಇದೊಂದು ಬೆಂಚ್ಗೋಸ್ಕರ ಇಷ್ಟು ಬೇಗ ಬಂದಿದ್ದೀವಿ. ದಿಸ್ ಆರ್ ಮೈ ವೇಸ್ಟ್ ಫೆಲೋಸ್. ಸುಮ್ಮನೆ ಇವ್ರು ಬಾಯ್ ಬಿಟ್ರೆ ಬರೀ ಸಂಸ್ಕೃತನೇ ಬಿಡ್ತಾ ಇದ್ದಾರೆ. ಸಾಗರ ಅವ್ರ ಲಾಸ್ಟ್ ಬೆಂಚ್ ಅವರಂತೂ ಕೈಗೆ ಸಿಗ್ತಿಲ್ಲ. ಈ ಬೆಂಚ್ಗೆ 2-3 ವಾರಗಳಿಂದ ವಾರ್ ನಡೀತಾ ಇದೆ ನೋಡಿ. ಏನೋ ಸಿಟ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ ಇವರಿಬ್ರು. ತಿರುಗ್ತಾನೆ ಇಲ್ಲ. ತಿರ್ಗಿ ಗೈಸ್ ಹಾಯ್ ಹಾಯ್ ಮಾಡಿ. ಹಾಯ್ 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 ಮಾಡಿ ನನ್ನ ಬ್ಲಾಗಿಗೆ. ಮುರ್ಷಾದ ಬ್ಲಾಗರ್ ಫುಲ್ ಸಬ್ಸ್ಕ್ರೈಬ್. ಸುನೇಹದ ಮೂರ್ JP ದ ಫಕ್ಕರ್. इतने तेजस्वी लोग हैं हमारे पास. ಇದೆಲ್ಲ ಕಟ್ ಮಾಡ್ಬಿಡ್ತೀನಿ ಇವತ್ತಿಗೆ. ಆಮೇಲೆ ಮಾಡ್ತೀನಿ. ಈಗೇನು ಇಲ್ಲ, ಎಲ್ಲ ಬರ್ಕೋತಾ ಇದ್ದಾರೆ. ಲ್ಯಾಬ್ಗೆ ಹೋಗ್ಬೇಕು, ಪ್ರೋಗ್ರಾಮ್ ಬರೀ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಈಗ ನೋಡಿ ನಮ್ಮ ಬೆಂಚ್ ಮೇಟ್ಸ್ ಬಂದಿದ್ದಾರೆ. ಇವಳು ಹೇಮಲತಾ, ಅವಳು ವೈಭವ. ನೋಡಿ ಇಲ್ಲೊಂದಿದೆ. ಖಾಲಿ ಬಸ್ ತಗೊಂಡ್ಬಂದಿದ್ದೀನಿ. ಇವತ್ತು ಬಸ್ ಇಲ್ವಂತೆ, ಅದಕ್ಕೆ ಬಂದಿದ್ದೀನಿ. ಕಷ್ಟಪಟ್ಕೊಂಡು ನಡ್ಕೊಂಡ್ ಬಂದಿದ್ದೀನಿ 5 ಕಿಲೋಮೀಟ್ರು. ಏನಿಲ್ಲ, ಬೆಂಚ್ ಬಿಸಿ ಮಾಡಕ್ ಬಂದ. 5 ಕಿಲೋಮೀಟ್ರು ನಡೆದಿದ್ಯಾ? ನನ್ನ ಮೇಲೆ ಆಣೆ ಇಟ್ಟಳು. 6:30 ಬಿಟ್ಟೆ ಗೈಸ್ ಮನೇನ. ಅಲ್ಲ PG 5 ಗಂಟೆ ಶಿ ಡಿಸರ್ವ್ ಕ್ಲಾಪ್. ಎಸ್, ಫ್ರೆಂಡ್ ಕೂಗ್ತಾ ಇದೆ ನೋಡಿ ಎಷ್ಟು ಕ್ಯೂರಿಯಸ್ ಆಗಿ ಎಲ್ಲ ನೋಡ್ತಾ ಇದ್ದಾರೆ. ನಾಯಿ ಮರಿ ತೋರ್ಸು. ಹೊಸ ತಂದಾರ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ. ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಇವ್ರು ನೋಡಿ B ಸೆಕ್ಷನ್ ಅವರು. ನೋಡಿ ಗೈಸ್, ಇವಳು ಪಕ್ಕದ ಸೆಕ್ಷನ್ ಅವಳು. ಫ್ರೀ ಸಿಕ್ಕ ತಕ್ಷಣ ಓರ್ ಬಂದ್ಬಿಡ್ತಾಳೆ. ಓಹೋ ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ರೂಮಲ್ಲೂ ಅಷ್ಟೇ, ಹಾಟ್ಸ್ಪಾಟ್ ಬೇಕಂದಾಗ ಮಾತ್ರ ಬರ್ತಾಳೆ. ನಮ್ಗಡ ಲ್ಯಾಬ್ ಇದೆ ಗೈಸ್. ಅಡ ಫುಲ್ ಫಾರ್ಮ್ ಕೇಳಿ. ಫುಲ್ ಫಾರ್ಮ್ JP ದು ಗೈಸ್. ಇವಳು ಜಾಕಿನಡಿ ಪುರುಷೋತ್ತಮ ಅವರ ಮಗಳಾದಂತಹ ಪುರುಷೋತ್ತಮ ಕಬಾಬ್. ಬಾಯ್ ಬಾಯ್ ಗೈಸ್. JP ಇದು ನೋಡ್ಲೆ, ಬಾಂಗ್ಲಾದೇಶಲ್ಲಿ ಒಬ್ಬ ಹಿಂದೂ ಮನುಷ್ಯ ಜೀವ ಉಳಿಸ್ಕೊಳ್ಳೋಕೆ ಕೆರೆಗಾರಿದ್ದಾನೆ. ಸರಿ ಫ್ರೆಂಡ್ಸ್, ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಸಿ ಯು ಲೇಟರ್. ಬಾಯ್ ಬಾಯ್. ಏನೇನು ಅಲ್ಲಾಡ್ಸಿದ್ಯಾ? ತಗೊಂಡಿಂದ ರಿನ್ ಸೊಪ್ಪು ತಗೊಳ್ಳೆ. ನಂದ ಹಾಸ್ಟೆಲ್ ಇರ್ತೀನಿ. ನಿಮ್ಮ ಪಾರ್ಟ್ ಟೈಮ್ ಜಾಬ್ ಅಲ್ವಾ? ಬಟ್ ಇದಕ್ಕದು ಏನು ಮಾಡೋದು, ನಾವು ಪಾರ್ಟ್ ಟೈಮ್ ಜಾಬ್ ಮಾಡ್ಕೊಂಡು ನಮ್ಮನ್ನು ನಾವು ಸಾಕೋಬೇಕಾಗಿದೆ. ಎಸ್, ಕ್ಲಾಸ್ ನಡೀತಾ ಇದೆ. ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಅಂತಂದ್ರೆ ಏನು? ಸೊ ಇಟ್ಸ್ ರಿಲೇಟೆಡ್ ಟು ದಿ ವಾಟ್ patent and the copyrights reserved only between the customer and the company. ಅರ್ಥ ಆಗ್ತಿದ್ಯಪ್ಪ? ನಾವೇ ಏನು ಚೇಂಜಸ್ ಮಾಡಕ್ ಸಾಧ್ಯ ಇಲ್ಲ. ಯಾರು? only the customer and the company. are you getting? ಒರಿಜಿನಲ್ MS ವರ್ಡ್ ನಾನು ಯೂಸ್ ಮಾಡ್ತಾ ಇದ್ದೀನಿ. ಅರ್ಥ ಆಗ್ತಿದ್ಯಾ? ಹೆಂಗ್ ಕೂತಿದ್ದಾರೆ ಈಗ ಥರ್ಡ್ ಪಾರ್ಟಿ ನೀವು ಎಷ್ಟೊತ್ತನಕ ಮಲಗಿದ್ರು. ಜಸ್ಟ್ ಕಾಪಿ ರೈಟ್ ಮಾಡಿದ್ರೆ ಆ ಸಾಫ್ಟ್ವೇರ್ ಯೂಸ್ ಮಾಡ್ಬೋದು ಹೊರತು ಏನೇ ಚೇಂಜಸ್ ಇದ್ರೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇಟ್ ಇಸ್ ನಾಟ್ ಪಾಸಿಬಲ್ ಟು ಡೂ ಎನಿ ಚೇಂಜಸ್ ಫಾರ್ ದಿ ಎಕ್ಸಿಸ್ಟಿಂಗ್ ಸಾಫ್ಟ್ವೇರ್ ಬಟ್ ಇಟ್ ಕ್ಯಾನ್. ಇಲ್ಲಿ ನೋಡಿ ಗೈಸ್, ಲೆಸನ್ ಕೇಳೋ ಮಕ್ಕಳು ಕುರಿ ಶೋ ಮಿ ಯುವರ್ ತುಮ್ಕ. ಹಾಯ್ ಅನ್ನು ಕುರಿ. ಮಾಡ್ತಿದ್ದೀರಾ ಎಲ್ಲ ಕ್ಲಾಸ್ ಜಾಸ್ತಿ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.
ರೈಟ್ಸ್ ಕ್ಲಾಸ್ ನಡೀತಿದೆ, ಆದರೂ ಮಾತಾಡ್ಕೊಂಡು ವಿಡಿಯೋ ಲಾಗ್ ಮಾಡ್ತಾ ಇದ್ದೀವಿ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಕೊಂಡು ತುಂಬ ಸೊ ಪಾಸ್ವರ್ಡ್ನ ಯೂಸ್ ಮಾಡೋದಕ್ಕಾಗಿ ನನ್ನ ಸಿಸ್ಟಮಲ್ಲಿ ಇರೋಂಥ ಡೇಟಾ ನಮಗೆ ಕಲಿಬಾರ್ದು. ಕೊಟ್ಟಿದ್ರೆ ಯೂಸ್ ಮಾಡೋದಕ್ಕೆ ಹಲೋ ಕಂಟ್ರೋಲ್ ಹೆಸರಿ ಹಲೋ ಅಂತ ಸಬ್ಸ್ಕ್ರೈಬ್ ಮಾಡೋರು ಅನ್ಸಬ್ಸ್ಕ್ರೈಬ್ ಮಾಡ್ತಾರೆ. ಅನ್ಸಬ್ಸ್ಕ್ರೈಬ್ ಅವ್ನು ಅವಡೆಗಡೆ ಬಾಯ್ ಮಿಸ್ಕೊಳ್ಳೋದು ಇದು ಆಕ್ಚುಲಿ ಚೆನ್ನಾಗಿರೋದು. ಬೈ ಕಂಟ್ರೋಲಿಂಗ್ ಅನ್ಸಬ್ಸ್ಕ್ರೈಬ್ ಅರ್ಥ ಆಗ್ತಿದೆ ನೀವು ನನಗೆ ಕೊಟ್ಟು ಹಿಂಗೆ ದಮ್ಮಿದ್ರೆ ಪುರಿ ನೀನು ದಮ್ಮಿದ್ರೆ ಹಚ್ಕಳೆ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ರಾಜ್. ಕ್ಲಾಸ್ ನಡೀತಿದೆ ಗೈಸ್, ಕ್ಲಾಸ್ ನಡೀತಿದ್ರು. ಕ್ಲಿಯರೆನ್ಸ್ ಇರಲ್ಲ, ಏನಾಗಲ್ಲ. ಏನಂತ ನೋಡಲ್ಲ ಯಾವುದು ಹೇಳ್ರ ಹೇಳೆ ಕುರಿ. ಇಟ್ಸ್ ಓಕೆ ಹೇಳ್ರ, ಅದೇ ಹೇಳು ಕುರಿ. ಕುರಿ ಹೇಳು ಕುರಿ. ನಾನು ಹೇಳಲ್ಲ ಕಣೆ, ಹೇಳು. ನಾನು ಹೇಳಲ್ಲ ಕಣೆ, ಹೇಳು ಬೇಗ. ನೋ ವೇ, ನೋ ವೇ ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಬರೀ ಊಟಕ್ಕೆ ನಾನು ಆ ಥರ ಹುಡುಗಿ ಅಲ್ಲ. ಅದೇನೋ ಮೇಕೌಟು ಹೇಳ್ಕೊಡ್ತಾಳಂತ. ಕುರಿ ಒಳ್ಳೆ ಹುಡುಗಿ. ಭ್ರಮೆ. Wait a minute. Who are you? ಮಾಡೋದು ನಾವು ಕಾಲೇಜಿಗೆ ಬಂದ್ಬಿಟ್ಟು ಫ್ರೆಂಡ್ ಬೆಂಚ್ ನಾವು ಪಕ್ಕದ ಕ್ಲಾಸ್ ಅವರು. ನೋಡಿ ನಮ್ಮ ಶೆಡ್ಡು. ತುಂಬಾ ಕಾಟ ಕೊಡ್ತಾ ಅದು ನಾ ಬಿ ಸೆಕ್ಷನ್ ಲಕ್ಷಣ ಗೈಸ್. ನಂದು ಇದು ಪುರುಷೋತ್ತಮದಂತೆ. ಹೌದಾ ಗೈಸ್, ನಡೀರಿ, ರಶ್ ಆಗುತ್ತೆ ಊಟಕ್ಕೆ ಹೋಗೋದು. ತಿನ್ಕೊ ಬರೋಣ. ಏನು ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ಯಾರು ಜಾಯ್ನ್ ಆಗ್ಬಿಡಿ, ದಯವಿಟ್ಟು ಕೈ ಮುಗಿದು ಕೇಳ್ತಿದ್ದೀನಿ. ಅದೇ ಖುಷ್ಕರ ಸಾಕು, ಮಿಕ್ಕಿದವ್ರು ಅನ್ಭವಿಸೋದು ಬೇಡ. ನೋಡಿ ಕಾಲೇಜಿಗೆ ಸೇರ್ಕೊಬರಿ ಅಂತ ಇವ್ರು ಅಂತಿದ್ದಾರೆ. ಯಾರು ಸೇರ್ಕೊಬಿಡಿ. ಅದ್ರಲ್ಲೂ ಗ್ರೌಂಡು ಇದೆ, ನಮ್ಮ ಗ್ರೌಂಡು. ಅಲ್ಲೇ ನಾವು ಕೊಲೆ ಮಾಡ್ತಾರೆ. ಬರಲೇಬೇಡಿ. ಹಾಸ್ಟೆಲ್ ಫಸ್ಟ್ ಮೈಸೂರು ಹಾಸ್ಟೆಲ್ ಅಂದ್ರೆ ಎಂಜಾಯ್ಮೆಂಟ್ಸ್ ಅನ್ನೋದನ್ನ ಮರ್ಬಿಡ್ಬೇಕು. ನೋಡಿ ಗೈಸ್, ಹೇಳ್ಬೇಕಂತ ಹೇಳಿದ್ದಾರೆ. ನಾಚಿಕೆ ಗೈಸ್, ಪರವಾಗಿಲ್ಲ ಹೇಳಿ. ನಾಚ್ಕೋಬಾರ್ದು, ನಾಚ್ಕೋಬೇಡಿ, ಹೇಳಿ. ಜೀವನದಲ್ಲಿ ಊಟ ಆದ್ಮೇಲೆ ಸಿಗತ್ತಾ? ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ತ್ರಿಷಾ ಗೌಡ ಚಾನಲ್. ಅವ್ರಿಗೆ ಸ್ವಲ್ಪ ಕಾರಣಾಂತರಗಳಿಂದ ಚೆನ್ನಾಗಿಲ್ಲ. ನಾವೇ ಹೋಲ್ಡ್ ಮಾಡ್ತಾ ಇದ್ದೀವಿ ಪ್ರೋಗ್ರಾಮ್. ನ್ಯಾಷನಲ್ ಅಲ್ಲಿ ಝೂಮ್ ಆಗ್ತೀವಿ. NSS ಕಂಡ್ರೆ ನ್ಯಾಷನಲ್ ಇಲ್ಲ, ನ್ಯಾಷನಲ್ ಸರ್ವಿಸ್ ಸ್ಕೀಮ್ ಅಂತ. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ. ನಮ್ಮ ಆಡಿಟೋರಿಯಮಲ್ಲಿ ಜಾಗ ಇದ್ದಿದ್ದ ಕಾರಣ ಒಬ್ಬೊಬ್ರು ನಿಂತ್ಕೋಬೇಕು, ಒಬ್ಬೊಬ್ರು ಕುತ್ಕೋಬೇಕು, ಎಲ್ಲ ಪರಿಸ್ಥಿತಿ. ಅವರೇ ನಮ್ಮ ಲತಾ ಮ್ಯಾಮ್ಲಿ ತುಂಬಾ ಒಳ್ಳೆ ಟೀಚರು. ಶಿ ಇಸ್ ರಿಯಲಿ ಗುಡ್ ಹಾರ್ಟೆಡ್, ಕೈಂಡ್ ಹಾರ್ಟೆಡ್ ಪರ್ಸನ್. ಆ್ಯಂಡ್ ಮತ್ತೆ ಏನು ಗೊತ್ತಾ ಗೈಸ್, ನಾವಿವತ್ತು ಮಧ್ಯಾಹ್ನಕ್ಕೆ ಏನು ತಿಂದ್ವಿ ಅಂದರೆ ಅನ್ನ ಸಾಂಬಾರು. ಮ್ಯಾಮ್ ಇವಾಗ ಹೇಳ್ತಿದ್ದಾರೆ ಎಡಿಟ್ ಮಾಡಿ.
ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ. ಹಾಯ್ ಗಾಯ್ಸ್, ನಾನು ಹಾಯ್ 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 ಗಾಯ್ಸ್, मुंह से सुपारी निकाल के बात कर रहे बाबा. ಮಾತಾಡ್ತೀವಿ ಯೂಟ್ಯೂಬ್ ಚಾನಲ್ ನೋಡಿ ಗೈಸ್, ಏನೋ ಮಾತಾಡ್ಬೇಕಂತೆ ಎಲ್ಲ ಸಪೋರ್ಟ್ ಮಾಡಿದ್ರೆ ಜಾಸ್ತಿ ಪ್ಲೇಸ್ ಇಲ್ಲ. ನಾವೇ ಇನ್ನೊಂದು ದಿವಸ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಇದು ಬೆಲ್ ಐಕಾನ್ ಪ್ರೆಸ್ ಮಾಡಿ. ಯಾವ ಇವೆಲ್ಲ ಬಿಡ್ತಾವೆ ಬಿಡೋದಿಲ್ಲ ಅಂತವೆ. ನಾನೇನೋ ಒಂದು ಹೇಳ್ತೀನಿ ಗೈಸ್, ಫ್ರೈಡೇ ಹಬ್ಬ ಇದೆ, ರಜೆ ಅಂತೂ ಕೊಡ್ತಾ ಇಲ್ಲ ಗೈಸ್. ದಯವಿಟ್ಟು ನಮ್ಮ ಕಾಲೇಜವ್ರಿಗೆ ಸ್ವಲ್ಪ ಬುದ್ಧಿ ಹೇಳಿ. ಆ್ಯಂಡ್ ಎಲ್ಲ ಜಯಂತಿಗೂ ರಜೆ ಕೊಡ್ತಾರೆ. ಅಂಬೇಡ್ಕರ್ ಜಯಂತಿ ಆಗಲಿ, ಗಾಂಧೀಜಿ ಜಯಂತಿ ಆಗಲಿ. ಲಡ್ಕಿ ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ. ನೀನ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡು, ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ. ಎಲ್ಲದಕ್ಕೂ ರಜೆ ಕೊಡ್ತಾರೆ. ಆ್ಯಂಡ್ ರಂಜಾನ್ಗೆಲ್ಲ ರಜೆ ಕೊಡ್ತಾರೆ ಗೈಸ್. ವರಮಹಾಲಕ್ಷ್ಮಿಗೆ ರಜಾನೇ ಕೊಡ್ತಾ ಇಲ್ಲ. ಏನ್ ಮಾಡೋಣ ಹೇಳಿ. ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ಯೂಟ್ಯೂಬ್ ಚಾನಲ್ಗೆ ಆಯ್ ಹೇಳಿ ಅಂತೀರಿ. ನಾನು ಒಂಚೂರು ಕರಿ ಮ್ಯಾಮ್ 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 ಹಾಯ್ ಮ್ಯಾಮ್. ಯೂಟ್ಯೂಬ್ ಚಾನಲ್ಗೆ ಆಯ್ ಹೇಳಿ ಮ್ಯಾಮ್. ಡೈಮಂಡ್ ಅಲ್ಲ ಮಾಡ್ತೀರಾ? ಅದು ನನಗೆ 100% ಮತ್ತು ಅದನ್ನೇ ಎಷ್ಟು ಚೆಕ್ ಮಾಡ್ತಿದ್ದೇನೆ. ಹೆಂಗಿದೆ ಅಂತ ನೋಡ್ತಾ ಇರೋದು ಗೈಸ್. ಇದು ವಿಡಿಯೋ ಮಾಡು ಗೈಸ್, ನೋಡಿ ಇದು ಡೈಮಂಡ್ ರಿಂಗ್. ನಾನು ಗಿಫ್ಟ್ ಕೊಟ್ಟಿದ್ದು ವೈಭವಂಗೆ. ಇದೆಲ್ಲ ಡೈಮಂಡ್ ರಿಂಗ್, ಇದು ಡೈಮಂಡ್ ರಿಂಗ್ ಅಂತೆ ನೋಡಿ. ಇಲ್ಲಿ ಸ್ಟೋನ್ ಇದೆ, ಇದನ್ನ ಡೈಮಂಡ್ ರಿಂಗ್ ಅಂತ ಹೇಳ್ತಾ ಇದ್ದಾರೆ. ಇವ್ರು ನೋಡಿ ಗೈಸ್ ಸ್ಕ್ರೋಲ್ ಆಗ್ತಾ ಇದ್ದಾರೆ ಅಂತ ಇದ್ದಾರೆ. ಇದು ನಾಗಬೇಡಿದು ನಾಗಬೇಡಿ ತೋರಿಸಿ ಸ್ಟೇಷನ್ ಇದೆ ನನ್ನ ಕಡೆ. ನೋಡಿ ಬಟರ್ಫ್ಲೈ ರಿಂಗ್ ಎಲ್ಲಿ ಅಂತ ಇದು ವಿಕೌಟ್ ಪಾಲಿಶ್ ನೋಡಿ. ಎಷ್ಟಾಗಿದೆ ಮದುವೆ ಮನೇಲಿ ಕೂತಿರೋ ಫೀಲ್ ಆಗ್ತಾ ಇಲ್ಲ. ಒಟ್ಟಲ್ಲಿ ಎಲ್ಲ ಕಡೆ ಕಿಟ್ ತಂದಿಲ್ಲ. ಅದು ಏನೋ ಕೆಲಸ ಮಾಡಿದೆ, ಬಿಸಿಲಾಗಿ ತಿರುಗದೆ ಮನೇಲಿ ಅದೇ ಸಲ ಅದು 2-3 ದಿನ ತೋರಿಸ್ತೀಯಾ ಅಂತ. ಇವಳು ಅರ್ಷಿತ ನೋಡಿ, ಅವ್ರ ಕೈಗಿಂತ ನನ್ನ ಕೈಗೆ ಚೆನ್ನಾಗಿ ಕಾಣ್ತಿದೆ ಅಂತ ಜಲಸ್ ಆಗ್ತಿದ್ದಾರೆ. ಅವರೇ ನಮ್ಮ ಪ್ರಿನ್ಸಿಪಲ್ ನೋಡಿ, ಬಾಹುಬಲಿ ಓಡಾಡ್ದಂಗೆ ಓಡಾಡ್ತಾ ಇದ್ದಾರೆ. ಇವ್ರು ನಮ್ಮ ಪಿ ಟಿ ಸರ್. ಇವನೇನ್ ಮಾಡ್ತಾ ಇದ್ದಾನೆ ಇಲ್ಲಿ? ಯಾರೇ ಚಪಾರ್ ನನ್ನ ಮಕ್ಕಳು? ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು? ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ. ಮನೆಯಲ್ಲಿ ತಾತ ಅವರು ತಾತ ಮತ್ತೆ ಅಜ್ಜಿ ಅವರಿಗೆಲ್ಲ ಸ್ವಲ್ಪ ಏಜ್ ಆಗ್ತಿರಲಿಲ್ಲ, ಬರಕ್ ಸ್ಟಾರ್ಟ್ ಆಯ್ತು. ತೇಜಸ್ವಿ ಲೋಗ್ ಹೈ ಹಮಾರೆ ಪಾಸ್. ಓಕೆ ಗಾಯ್ಸ್, ಫಂಕ್ಷನ್ ನಡೀತಾ ಇದೆ. ಈ ವ್ಲಾಗ್ನ ಎಲ್ಲ ಎಂಡ್ ಮಾಡ್ತಾ ಇದ್ದೀನಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.